ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈಗ ಲಾಸ್ಟ್ ಮುಗಿಯೋಕ್ಕೆ ಬಂದಿದೆ ಮಾವಿನಕಾಯಿ ಸೀಸನ್. ನನಗಿಲ್ಲಿ ಒಂದು ಕಾಯಿ ಇತ್ತು, ಹಾಗಾಗಿ ನಿಮಗೆ ಚಿತ್ರಾನ್ನದ ಮೂಲಕ ಶೇರ್ ಮಾಡೋಣ ಅಂಥೇಳಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಲೇಟಾಗಿ ವಿಡಿಯೋನ ಹಾಕಿದ್ದಕ್ಕೆ ಸಾರಿ. ಎಲ್ಲರೂ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಒಂದು ಮಾವಿನಕಾಯಿ ತೊಗೊಂಡು ಅದ್ರ ಮೇಲ್ಗಡೆ ಇರುವ ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟನ್ನೇ ತೊಗೊಂಡಿರೋದು. ಈಗ ಆ ಮಾವಿನಕಾಯಿನ ಚೆನ್ನಾಗಿ ತುರ್ಕೊಂಡು ಬನ್ನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಅದನ್ನು ಎಲ್ಲನೂ ತುರ್ಕೊಂಡು ಬನ್ನಿ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಆನಂತರ ಸಾಸಿವೆನ ಸಿಡಿಸಿ ಚಟಪಟ, ನಂತರ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿ, ಆಮೇಲೆ ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕಿ, ಹಾಗೆ ಒಂದು ಚಮಚದಷ್ಟು ಕಡಲೆಬೇಳೆ, ಹಾಗೆ ಮತ್ತು ಅದೇ ರೀತಿಯಾಗಿ ಶೇಂಗಾ ಬೀಜನೂ 1 ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಇವು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆ ರೀತಿ ಒಂದು ಸಲ ಇದನ್ನು ಕೈ ಆಡಿಸ್ಕೊಂಡು ಬನ್ನಿ. ನೋಡಿ, ಈಗ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಈಗ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಣ್ಣೆಯಲ್ಲಿ ಅದು ಚೆನ್ನಾಗಿ ಆಗಬೇಕು. ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಈಗ ಒಂದು ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗಿನ್ನೂ ಖಾರ ಇಷ್ಟ ಆದರೆ ಇನ್ನೊಂದು 2 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳಿ. ಇದಕ್ಕೇ ನೋಡಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿದ ನಂತರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಆಗಲಿ. ಅಂದರೆ ಆಲ್ರೆಡಿ ಈಗ ಅದು ಫ್ರೈ ಆಗಿದೆ, ಇನ್ನು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ರೀತಿಯಾಗಿ ಅರಿಶಿನ ಮತ್ತು ಉಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಆಗಲೇ ನಾವು ಮಾವಿನಕಾಯಿಯನ್ನು ತುರಿದಿಟ್ಕೊಂಡಿರ್ತೀವಲ್ಲ, ಅದನ್ನು ಈಗ ಇದಕ್ಕೇ ಸೇರಿಸ್ಕೊಳ್ಳಿ. ಹುಳಿ ಮಾವಿನಕಾಯಿ ಇದ್ದರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಲಂಚ್ ಬಾಕ್ಸ್ಗೂ ಕೊಡ್ಬೋದು. ಆದರೆ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಇದು ಹುಳಿ ಅಂಶ ಇರೋದರಿಂದ ಏನೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದು ಚೆನ್ನಾಗಿ ಮಾವಿನಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅಲ್ಲಿ ತನಕ ಅದನ್ನು ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ಕೈ ಆಡಿಸಿ. ನೋಡಿ, ಇಲ್ಲಿ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಮಾವಿನಕಾಯಲ್ಲಿ ನಾವು ತುರಿದಿರಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಕಾಣ್ತಾ ಇದೆ ಅಲ್ವಾ. ಆ ರೀತಿಯಾಗಿ ಅದು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಬೆರೆತು ಈಗ ಫ್ರೈ ಆಗಿದೆ. ನೋಡಿ, ಸೈಡಲ್ಲೆಲ್ಲ ನೀರಿನ ಅಂಶ ಹೋಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ನಾವು ರೈಸನ್ನು ಹಾಕ್ಕೋಬೇಕಂದ್ರೆ ಅನ್ನನ ಹಾಕ್ಕೋಬೋದು. ರೆಡಿ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ, ಇಲ್ಲಾಂದರೆ ನಿಮ್ಗೆ ರಾತ್ರಿ ಅನ್ನ ಉಳಿದಿದೆ ಅಂದರೆ ಅದನ್ನು ಬೇಕಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಈಗ ತಾನೇ ಮಾಡಿದ್ದೆ, ಹಾಗಾಗಿ ಅದನ್ನೇ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈಗ ಅನ್ನವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ. ನೋಡಿ, ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನೋಡಿ, ಅದು ಅನ್ನ ವೈಟು, ಅದು ಹುಳಿ ಎಲ್ಲ ಎಲ್ಲೋ ಕಾಣ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ನೋಡಿ ಈ ರೀತಿ ಕಲಿಸ್ಕೊಂಡು ಬನ್ನಿ. ನೋಡಿ, ವಾವ್, ನೋಡಲಿಕ್ಕೇ ಕಣ್ಣಿಗೆ ಎಷ್ಟು ಆನಂದ, ಸೂಪರಾಗಿ ನೋಡೋಕ್ಕೇ ಕಾಣ್ತಾ ಇದೆ ಅಲ್ವಾ. ಈಗ ಇದು ರೆಡಿಯಾಗಿದೆ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕಲಿಸಿ, ಬೇಕಂದರೆ ಹಾಗೆ ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ, ಕೊತ್ತಂಬರಿ ಎಲ್ಲ ಕಡೆ ಹೋಗಲಿ ಅನ್ನೋದಕ್ಕೆ. ಈಗ ನೋಡಿ, ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನಮ್ಮ ಚಿತ್ರಾನ್ನ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಟೇಸ್ಟ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಹುಳಿ ತುಂಬ ಸಖತ್ತಾಗಿತ್ತು. ಈ ರೀತಿಯಾಗಿ ಚಿತ್ರಾನ್ನ ಮಾಡಿಕೊಂಡು ಮತ್ತು ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಏನಾದರೂ ಸೈಡಲ್ಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಮಾವಿನಕಾಯಿ ಚಟ್ನಿ, ಉಪ್ಪಿನಕಾಯಿ ಅಂತೀವಲ್ಲ, ಅದು ಅಮ್ಮ ಮಾಡಿರೋದು, ಹಾಗೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನಾನೇ ಅಂದೆ, ನನ್ನ ಮಗ ನಾನು ಟೇಸ್ಟ್ ಮಾಡ್ತೀನಿ ಮಮ್ಮಿ ಅಂದಿದ್ದಕ್ಕೆ ಅವನಿಗೇ ಕೊಟ್ಟಿದ್ದೀನಿ. ನೋಡಿ, ನಮ್ಮ ಪೊಲೀಸ್ ಸರ್ ಇವಾಗ ಟೇಸ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂದಿದೆ. ಅವ್ರಿಗೆ ಈ ರೀತಿ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲದಕ್ಕೂ ಬೇಡ ಏನು ಅಂತ ಏನು ಅನ್ನಲ್ಲ, ಚೆನ್ನಾಗಿಯೇ ತಿಂತಾರೆ. ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ. ಲೈಕ್ ಮಾಡಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.